ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ತುಂಬಾ ಓಲ್ಡ್ ವಿಡಿಯೋ. ಇದು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ಓಲ್ಡ್ ವಿಡಿಯೋ ಅಂತ. ನಾವು ಹಾಸನಾಂಬಾಗೆ ಬೆಳಗ್ಗೆನೆ ಹೊರಟಿದ್ದೀವಿ. ಇಲ್ಲಿ ಬಸ್ಸಲ್ಲಿ ರಶ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಇದಕ್ಕೇನು ರಶ್ ನೋಡ್ತೀರಾ. ನೆಕ್ಸ್ಟ್ ಅಲ್ಲಿ ಸ್ಟಾಪ್ ಹತ್ರ ಇಳ್ಕೊಂಡ್ವಿ. ಅಲ್ಲಿ ಹೋಟ್ಲಲ್ಲಿ ಅಪ್ಪ ದೇವ್ರೇ ಎಷ್ಟು ರಶ್ ಇತ್ತು ಅಂದರೆ, ಬಸ್ ಸ್ಟಾಪಲ್ಲಿ ಇದ್ದಿದ್ದು ಅದೊಂದೇ ಹೋಟೆಲ್ಲು. ಆ ಹೋಟ್ಲಲ್ಲೇ ಹೆವಿ ರಶ್ ಇತ್ತು. ಅಲ್ಲಿ ನೋಡಿ ತಿಂಡಿನ ಇಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ಜನ ಹೆಂಗೆ ಕ್ಯೂ ನಿಂತಿದ್ದಾರೆ ಅಂತ. ನಮಗಿಲ್ಲಿ ತಿಂಡಿ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಬಿಟ್ಟಿದ್ದೆ ನಾನು. ನಾವು ಮಾರ್ನಿಂಗ್ ಬೇಗ ಬಂದಿದ್ದರಿಂದ ತಿಂಡಿ ಮಾಡಿರಲಿಲ್ಲ. ಕೊನೆಗೂ ಫೈನಲಿ ತಿಂಡಿ ಅಂತೂ ಸಿಕ್ತು. ತಿಂಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದೆ. ಇದು ಧರ್ಮ ದರ್ಶನದ ಕ್ಯೂ ರೋಡ್ವರೆಗೂ ಬಂದೈತೆ. ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಯಾವತ್ತೂ ಬರದೇ ಇರೋ ಜನ ಅವತ್ತೇ ಬಂದಿದ್ದು. ನಾವು ಹೋಗಿದ್ದು ಗುರುವಾರ. ಇಷ್ಟು ರಶ್ ನೋಡಿ ನಾವಂತೂ ಧರ್ಮ ದರ್ಶನ ಬೇಡ, 300 ರೂಪೀಸ್ದು ಟಿಕೆಟ್ ತಗೊಂಡು ಹೋಗೋಣ ಅಂತ ಅಂದ್ಕೊಂಡು 300 ರೂಪೀಸ್ ಟಿಕೆಟ್ ತಗೊಂಡು ಎಲ್ಲ ಥರ ನಮ್ಮ ಥರನೇ ತುಂಬ ಜನ ಯೋಚನೆ ಮಾಡೋರು ಇರ್ತಾರೆ ಅಲ್ವಾ. ರೀಲ್ಸಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಅಯ್ಯೋ ಜನನೇ ಇಲ್ಲ, ಧರ್ಮ ದರ್ಶನನೇ 1-2 ಅವರ್ಸಲ್ಲಾಗುತ್ತೆ, ಇನ್ನು 300 ಟಿಕೆಟ್ ತಗೊಂಡ್ರೆ 1 ಅವರಲ್ಲಿ ಆಗುತ್ತೆ, ಇನ್ನು 1000 ಟಿಕೆಟ್ ತಗೊಂಡ್ರೆ ಇನ್ನು ಬೇಗ ಒಂದು 15 ಮಿನಿಟ್ಸು 20 ಮಿನಿಟ್ಸಲ್ಲಿ ಆಗುತ್ತೆ ಅಂತ ಹೇಳ್ತಿರೋದು ನೋಡಿ ನಾವು ಹಂಗೇ ಅಂದ್ಕೊಂಡು ಬಂದ್ವಿ. ಬಟ್ ನಾವು ಬಂದು ಗುರುವಾರದಿಂದ ಎಲ್ಲ ಜನಗಳು ಅದೇ ಥರ ಅಂದ್ಕೊಂಡು ಬಂದು ಫುಲ್ ಅಂದರೆ ಫುಲ್ಲು ರಶ್ ಇತ್ತು. ನಾವು ಹೋದ ದಿನದಿಂದ ಸ್ಟಾರ್ಟ್ ಆಗಿದ್ರು ಟಿಲ್ ಎಂಡ್ವರೆಗೂ ಹಾಗೆ ಇತ್ತು ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಾ ಅಲ್ವಾ ಎಷ್ಟು ರಶ್ ಇದೆ ಅಂತ. ಎಲ್ಲ ಪಳ್ಳಾಡ್ಕೊಂಡಿರೋದು ನೋಡಿ ಅಲ್ಲಿ ಹೋಮ್ ಗಾರ್ಡ್ಸ್ ಇರ್ತಾರಲ್ಲ ಅವರೆಲ್ಲ ಬಂದು ಇದು ದೊಡ್ಡ ದಾರ ಇಟ್ಕೊಳ್ಳಿ, ಯಾರನ್ನ ಮಧ್ಯಕ್ಕೆ ಸೇರಿಸ್ಕೋಬೇಡಿ ಅಂತ ಅಂದರು. ಹಿಂಗೆ ಬಿಸಿಲಲ್ಲಿ ಕೂತ್ಕೊಂಡು ಅಕ್ಕಪಕ್ಕದ ಅಂಗಡಿಗಳಲ್ಲಿ ಏನು ಸಿಗುತ್ತೆ ಅದೆಲ್ಲನೂ ತಿಂದ್ಕೊಂಡು ಹಿಂಗೆ ಕೂತಿದ್ದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಯಪ್ಪ ದೇವ್ರೆ, ಮನೇಲೇ ದೇವ್ರಿಗೆ ಕೈ ಮುಗಿದ್ರೆ ಸಾಕು, ಎಲ್ಲಿಗೂ ಹೋಗೋದು ಬೇಡ ಅಂತ ಅನಿಸ್ಬಿಡ್ತು. ಫೈನಲಿ ಸುತ್ತಾಡಿ ಅದು ಮಾಡಿ ಎಲ್ಲೆಲ್ಲಿಂದನೋ ಬಂದು ಕೊನೆಗೆ 300 ಪ್ರವೇಶ ದ್ವಾರಕ್ಕೆ ಬಂದು ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಯಪ್ಪ ದೇವ್ರೇ ಅಂತ ಅನಿಸ್ಬಿಡ್ತು ನನಗೆ. ಅಷ್ಟೊಂದು ಜನ ಇದ್ದರು. ಇಲ್ಲೂ ತುಂಬ ಅಂದರೆ ತುಂಬ ಬ್ಯಾರಿಕೇಡ್ ಹಾಕಿದ್ರು. ಅಲ್ಲಿ ಒಂದು ಕಡೆ ಸುತ್ಕೊಬಂದರೆ ರೋಡಲ್ಲಿ ಇಲ್ಲೂ ಬ್ಯಾರಿಕೇಡ್ ಒಳಗಡೆನೆ ಸುತ್ತಿ ನಮಗಂತೂ ಸುಸ್ತೇ ಆಗ್ಬಿಡ್ತು. ಫೈನಲಿ ಹಾಸನಾಂಬ ದೇವಾಲಯ ಹಾಸನ ನೋಡಿ ಹೇಗೆ ಕಾಣ್ತಿದೆ ಅಂತ. ಬಟ್ ಒಂದು ತುಂಬ ಅಂದರೆ ತುಂಬ ಬೇಸರವಾಗಿದ್ದೇನಪ್ಪ ಅಂತಂದರೆ, ನಾವು ಬೆಳಿಗ್ಗೆ 11 ಗಂಟೆಲಿ ಕ್ಯೂವಲ್ಲಿ ನಿಂತಿದ್ದು. ನಮಗೆ ದರ್ಶನ ಆದಾಗ ಸಂಜೆ 6 ಗಂಟೆ ಆಗಿತ್ತು. ಬಟ್ ಅಷ್ಟು ಟೈಮ್ಗೆ ಅಟ್ಲೀಸ್ಟ್ ಒಂದೇ ಒಂದು ನಿಮಿಷನೂ ನಾವು ದೇವ್ರನ್ನ ನೋಡೋ ಹಾಗಿರಲಿಲ್ಲ. ನೋಡಿ ಫೋಟೋನೂ ತೊಗೊಂಡಿಲ್ಲ. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿತ್ತು ಅಲ್ಲಿ ಕ್ಯಾಮ್ರಾದಲ್ಲಿ, ಅದನ್ನ ಮಾತ್ರ ಟಿ ವಿಲಿ ಹಾಕಿದ್ರು, ಅದನ್ನ ಮಾತ್ರ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ. ಎಷ್ಟು 1 ಸೆಕೆಂಡ್ ಹಿಂಗೆ ದೇವ್ರನ್ನ ಫುಲ್ ಡೀಟೇಲಾಗಿ ಹಿಂಗೆ ನೋಡೋಕ್ಕೆ ಬಿಡಲ್ಲ, ಅಷ್ಟು ಇದು ಬೇಗ ಕಳಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಹೊರ್ಗಡೆ ಡೆಕೋರೇಷನ್ ಅಂತೂ ಚೆನ್ನಾಗಿ ಮಾಡಿದರು, ಫ್ಲವರ್ ಡೆಕೋರೇಷನ್ನು. ಬಟ್ ಏನಂತ ಅಂದರೆ ನಾವೆಲ್ಲ ಅಷ್ಟು ಗಂಟೆಗಟ್ಟಲೆಯಿಂದ ಕಾದಿರ್ತೀವಿ ಬೆಳಗ್ಗೆಯಿಂದ. ಅಟ್ಲೀಸ್ಟ್ ಒಂದು ನಿಮಿಷನೂ ನಮಗೆ ನೋಡೋಕ್ಕೆ ಸಿಗಲಿಲ್ವಲ್ಲ ಅನ್ನೋದು ಬೇಜಾರಾಯಿತು. ಎಲ್ಲನೂ ಎಳ್ದು ಬಿಸಾಕ್ತಿದ್ರು. ಹಿಂಗೆ ನೋಡ್ಕೋಬೇಕು, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅಷ್ಟೇ ನಾವು ನೋಡಿದ್ದು. ನೋಡಿ ಹೊರ್ಗಡೆ ಎಲ್ಲ ಲೈಟಿಂಗ್ಸು ಮತ್ತು ಫ್ಲವರ್ಸ್ದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು ಅಂತ. ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಅವತ್ತು ನಾವು ಓದಿದ ದಿನವೇ ತುಂಬ ಅಂದರೆ ತುಂಬ ಜನಗಳು ಬಂದು ಅಷ್ಟು ರಶ್ ಆಗಿತ್ತು. ಆದರೆ ಹಿಂದಿನ ದಿನಗಳೆಲ್ಲ ಜಾಸ್ತಿ ಜನನೇ ಬಂದಿರಲಿಲ್ವಂತೆ, ಬೇಗ ಆಗ್ತಿತ್ತು. ಇವತ್ತಿಂದನೇ ಜನಗಳು ಹಿಂಗೆ ಸ್ಟಾರ್ಟ್ ಆಗ್ತಿದ್ದಾರೆ ಅಂತ ಹೇಳಿದ್ರು ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಫೈನಲಿ ಅಯ್ಯಪ್ಪ ಹಿಂಗೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ದೇವಿ ನೋಡೋಕ್ಕೆ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಕಾದ್ವಲ್ಲ ಅನ್ನೋ ಥರ ಆಯಿತು. ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರ್ಗಡೆ ಬಂದ್ವಿ. ನಮಗಂತೂ ಬೇಜಾರಾಗಿ ಬೆಳಗ್ಗೆಯಿಂದ ಕಾದು ಸುಸ್ತಾಗಿದ್ದಕ್ಕೆ ಯಾವೊಂದು ಫೋಟೋನೂ ತಗೊಳ್ಳಿಲ್ಲ, ಏನೂ ತಗೊಳ್ಳಿಲ್ಲ. ಜಸ್ಟ್ ಹಾಗೇ ಹೊರಗಡೆ ಬಂದ್ವಿ.
ಊಟನೂ ಇರಲಿಲ್ಲ, ಏನೂ ಇರಲಿಲ್ಲ. ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿದಷ್ಟೇ. ಇಲ್ಲಿ ದೇವಿದು ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಅದಕ್ಕೆ ಪ್ರಸಾದಕ್ಕೆ ನಿಂತಿದ್ದೀವಿ. ಪ್ರಸಾದ ಏನು ಬೇಗ ಸಿಕ್ಬಿಡ್ತು. ಪೊಂಗಲ್ ಮಾಡಿದ್ರು, ಪೊಂಗಲ್ ಸಿಕ್ತು. ಅದನ್ನೆಲ್ಲ ತಿಂದ್ಕೊಂಡು ನಾವು ಟೈಮ್ ಆಗಿದ್ದರಿಂದ ಬೇಗ ಏನು ನೋಡೋಕ್ಕೆ ಹೋಗಲಿಲ್ಲ. ಮನೆಗೆ ಹೋಗೋಣ ಅಂತ ಹೋಗ್ತಿದ್ದು. ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಸ್ಲಿಪ್ಪರ್ನ ಬಿಟ್ಟಿದ್ದು ಸ್ಟಾರ್ಟಿಂಗಲ್ಲಿ. ಬಟ್ ಅದು ದೇವಿದು ದರ್ಶನ ಆಗಿ ನಾವು ಫುಲ್ ಎಂಡಿಗೆ ಬಂದುಬಿಟ್ಟಿದ್ದೋ. ಇಲ್ಲಿ ಫುಲ್ ಅಪ್ಪಲ್ಲಿ ಹೋಗಬೇಕು, ಅಲ್ಲಿ ಬಸ್ ಸ್ಟಾಪ್ ಕೊಡುತ್ತೆ ಅಲ್ಲಿಗೆ. ಅದಕ್ಕೆ ಇಲ್ಲಿಂದ ದೇವಸ್ಥಾನದ ಹೆಂಡಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ 1.5 ಕಿಲೋಮೀಟ್ರ್ ಅಷ್ಟೇ ಆಯಿತು ನಡ್ಕೊಂಡು. ಅದು ಬರೀ ಕಾಲಲ್ಲಿ ನಡ್ಕೊಂಡೇ ಹೋಗಿ ಸ್ಲಿಪ್ಪರ್ನ ಹಾಕ್ಕೊಂಡು ಆಮೇಲೆ ಅಲ್ಲೆಲ್ಲ ಸ್ಲಿಪ್ಪರೆಲ್ಲ ಹುಡುಕ್ತು. ಆಮೇಲೆ ಸ್ಲಿಪ್ಪರೆಲ್ಲ ಸಿಕ್ತು, ಹಾಕ್ಕೊಂಡು ಆಟೋ ಮಾಡಿಕೊಂಡು ಬಸ್ ಸ್ಟಾಪಿಗೆ ಹೋದೋ. ಬಸ್ ಸ್ಟಾಪಲ್ಲಿ ಏನು ರಶ್ ಇರಲಿಲ್ಲ, ತುಂಬ ಬಸ್ಗಳಿದ್ದೋ. ಹಾಗಾಗಿ ಸೀಟ್ ಸಿಕ್ತು, ಆರಾಮಾಗಿ ಕೂತ್ಕೊಂಡು ಬಂದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.